ಧನುಷ್ ಧನುಷ್ ಬನ್ನಿ ಇಲ್ಲಿ. ಸರ್ ಏನಾಯ್ತು ಸರ್? ಬೇಗ ಜಿಪ್ ತೆಗಿರಿ. ಆ ಶಾಂತಿನಗರದ ಹಿಂದೆ ಇರೋ ಹಳೆ ಸ್ತಂಭಗೆ ನಾವು ಇಮಿಡಿಯೇಟಾಗಿ ಹೋಗಬೇಕು. ಸರ್ ನೀವು ಒಬ್ಬರೇ ಹೋಗ್ತಾ ಇದ್ದೀರಾ? ಇಲ್ಲ ರೀ, ಮೇಡಮ್ ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಮೇಡಮ್ ನಾನೀಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ ಮೇಡಮ್. ಬೇಡ ಮೇಡಮ್. ಮೇಡಮ್ ಸ್ವಲ್ಪ ನಿಧಾನಕ್ಕೆ ನೋಡಿ ಹೆಜ್ಜೆ ಇಡಿ ಮೇಡಮ್. ಆ ಜಿಮ್ಮಿ ಸವಸ ಸರಿ ಇಲ್ಲ ಮೇಡಮ್. ಹಾಗಿದ್ರೆ ನಾನು ಅವನನ್ನ ನೋಡ್ಲೇಬೇಕು. ಮೇಡಮ್ ಸುಮ್ಮನೆ ರಿಸ್ಕ್ ತಗೊಂತಾ ಇದ್ದಾರೆ ಮೇಡಮ್. ಎಂತೆಂಥ ಆಫೀಸರ್ಗಳನ್ನೇ ಮಣ್ಣು ಮುಗಿಸಿದ್ದಾನೆ ಮೇಡಮ್ ಅವನು. ನೀವು ಬೇರೆ ಲೇಡೀಸು. ಹೌದು ಮೇಡಮ್, ಆ ಜಿಮ್ಮಿಗೆ ಹಣದ ಬಲ, ರಾಜಕಾರಣಿಗಳ ಬಲ, ಜೊತೆಗೆ ತನ್ನದೇ ಆದ ದುಷ್ಟ ಕೂಟದ ಬೆಂಬಲ ಇದೆ ಮೇಡಮ್. ಅದಕ್ಕೆ ಅವನು ತನ್ನನ್ನು ಯಾರು ಹಿಡಿಯೋರೇ ಇಲ್ಲ ಅಂತ ಮೆರಿತಾ ಇದ್ದಾನೆ ಮೇಡಮ್. ಯಾರ ಬೆಂಬಲ ಇದ್ರೆ ನಮಗೇನು? ಅನ್ಯಾಯನ ತಡೆಯೋದು ಪೊಲೀಸ್ ಅವ್ರ ಕರ್ತವ್ಯ. ಅವನ್ ಮಾಡ್ತಿರೋದು ಚಿಕ್ಕ ಪುಟ್ಟ ಅಪರಾಧ ಅಲ್ಲ ನೋಡಿ. ನಾವು ನಮ್ಮ ಯೂನಿಫಾರ್ಮ್ಗೆ ಮರ್ಯಾದೆ ಕೊಡಬೇಕು. ನಮ್ಮ ಕರ್ತವ್ಯ ನಾವು ಮಾಡೋಣ. ಸರಿ ಮೇಡಮ್, ನಿಮ್ಮಿಷ್ಟ. ರೀ ಈಗೇನು ಇಲ್ಲೇ ಹೇಗೆ ಮಾತಾಡ್ಕೊಂಡು ನಿಂತಿರ್ತೀರಾ ಅಥವಾ ಗಾಡಿ ತೆಗಿತೀರಾ? ಸರಿ ಮೇಡಮ್. ಈ ಹೆಣ್ಮಗಳನ್ನ ನೋಡಿದ್ರೆ ಒಂದು ರೀತಿ ಧೈರ್ಯ ಬರ್ತಿದೆ. ತುಕ್ ಹಿಡಿದಿರೋ ಈ ಸ್ಟೇಷನ್ಗೆ ಖಂಡಿತ ಒಂದು ಗತಿ ಕಾಣಿಸ್ತಾರೆ. ಬದಲಾವಣೆ ಅನ್ನೋದು ಇಷ್ಟಲ್ಲೇ ತರ್ತಾರೆ ಅಂತ ಅನ್ನಿಸ್ತಾ ಇದೆ. ದೇವ್ರೆ, ನನ್ನ ಬಹಳ ದಿವಸದ ಹಂಬಲ ಇದೊಂದು ಆಸೆನ ಖಂಡಿತ ಈರೇರಿಸ್ಬಿಡಪ್ಪ. ಮೇಡಮ್ ಟ್ರಾಫಿಕ್ ಜಾಮ್ ಆಗಿದೆ ಮೇಡಮ್. ಇನ್ಸ್ಪೆಕ್ಟರ್ ಸತ್ಯ, ಒಂದು ಸ್ವಲ್ಪ ನಿಮ್ಮ ಗಾಡಿ ಕೊಡಿ, ಮತ್ತೆ ಸ್ಟೇಷನ್ ಹತ್ರ ಬಂದು ಗಾಡಿ ತಗೊಳ್ಳಿ. ನಮ್ಮ ಡಿಪಾರ್ಟ್ಮೆಂಟ್ಗೆ ಸರಿಯಾದ ವ್ಯಕ್ತಿನೇ ಬಂದಿದ್ದಾರೆ. ಅವ್ರು ಹುರುಪ್ ನೋಡ್ತಿದ್ರೆ ಒಂಥರ ಪವರ್ ಬಂದಂಗಾಗುತ್ತೆ. ಒಂಥರ ಬೆಂಕಿ ಸಾರಿ ಅಮ್ಮ. ಮಾವ ಹೇಗಿದ್ರು ನೀನು ಬೆಳಗ್ಗೆ ಸಂಜೆ ಬ್ಯುಸಿ ಇರ್ತೀಯ. ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಪಿಕ್ಚರ್ ನೋಡಕ್ ಹೋಗೋಣವಾ? ಹಾ ಹೋಗೋಣ. ಹೇಗೂ ಸಿನಿಮಾ ನೋಡಿ ತುಂಬಾ ದಿನ ಆಗಿದೆ. ಕರ್ಕೊಂಡು ಹೋಗ್ತೀನಿ ಬಿಡು. ರುಕೋ, ದಿವ್ಯಾ ಇತ್ತೀಚೆಗೆ ಯಾಕೋ ತುಂಬ ಮಂಕಾಗಿದ್ದಾಳಲ್ವಾ? ಆಫೀಸ್ಗೂ ಹೋಗ್ತಿಲ್ಲ, ಏನನ್ನೂ ಆರ್ಡ್ರ್ ಮಾಡಿಕೊಂಡು ತಿಂತಿಲ್ಲ, ಮನೆಯಲ್ಲಿ ಏನು ಸಿಗುತ್ತೋ ಅದನ್ನು ಬೇಯಿಸ್ಕೊಂಡು ತಿಂತಿದ್ದಾಳೆ. ಏನಾಗಿದೆ ಅಂತ ಇವಳಿಗೆ? ಅವಳು ಹೆಂಗೆ ಅಂತ ಹೆಂಗೆ ಅರ್ಥ ಮಾಡ್ಕೊಳೋದಮ್ಮ? ಒಂದು ಅರ್ಥ ಆಗ್ತಿಲ್ಲ. ಅಳೆಂದ್ರೆ ಏನಾಯ್ತು? ಇಷ್ಟೊಂದು ಖುಷಿಯಾಗಿದ್ದೀರಾ? ಇತ್ತೀಚೆಗೆ ಅಂಗಡಿ ಬಿಸ್ನೆಸ್ ತುಂಬಾ ಇಂಪ್ರೂವ್ ಆಗಿದೆ. ದುಡ್ಡು ಬರೋದು ಜಾಸ್ತಿ ಆಗಿದೆ. ಅಜ್ಜಿ ಹುಡುಗರು ಸೇರಿ ಅವತ್ತೊಂದು ವಿಡಿಯೋ ಹಾಕಿದ್ರಲ್ಲ, ಅದೆಲ್ಲ ಜನ ನೋಡಿ ಇತ್ತೀಚೆಗೆ ತುಂಬಾ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಬರ್ತಿದ್ದಾರೆ. ಅವರು ವಿಡಿಯೋ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಲೆಲ್ಲ ಹಾಕ್ತಾ ಇದ್ದಾರೆ. ಅತ್ತೆ ನೋಡಿ ಇಷ್ಟೊತ್ತಿಗೆ ಎಷ್ಟು ಸಂಪಾದನೆ ಆಗಿದೆ ಅಂತ. ತಗೊಳ್ಳಿ, ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಪ್ಪ. ಅಜ್ಜಿ ಅವತ್ತು ನನ್ನ ನಂಬಿಕೊಟ್ಟು ದುಡ್ಡು ನನ್ನನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ.
ನನ್ನಂಥ ಫ್ರಾಡ್ ಅನ್ಸ್ಕೊಂಡು ಅವನಿಗೆ 2ನೇ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅತ್ತೆ. ಅಂತೂ ಇಂತೂ ಇವನು ಹೇಳ್ದಾಗೆ ಮುಂದೆ ಬರ್ತಿದ್ದಾನೆ, ಕಷ್ಟಪಟ್ಟು ದುಡಿತಿದ್ದಾನೆ. ಚಿಕ್ಕ ಬಿಸ್ನೆಸ್ಸು ದೊಡ್ಡದು, ಮುಂದೆ ಬರೋ ಛಲ ಇದೆಯಲ್ಲ ಅಷ್ಟು ಸಾಕು. ಎಲ್ಲ ನಿನ್ನ ಶ್ರಮದಿಂದನೇ ಆಗಿರೋದಪ್ಪ. ಇದರಲ್ಲಿ ನಮ್ದೇನಿದೆ ಹೇಳು? ನಮ್ಮ ಮನೆ ಮಗನೇ ತಪ್ಪು ಮಾಡಿದಿದ್ರೆ ನಾವು ಅವನ್ನ ಒಪ್ಕೊಳ್ತಿರ್ಲಿಲ್ವಾ? ನಾವು ಅವನಿಗೆ ಹೊಸ ಬದುಕು ಶುರು ಮಾಡೋದಕ್ಕೆ 2ನೇ ಅವಕಾಶ ಕೊಡ್ತಿರ್ಲಿಲ್ವಾ? ಹಾಗೇ ಇದು ಗಂಡು ದಿಕ್ಕಿಲ್ದಿರೋ ಮನೆಗೆ ಮಗನಾಗಿದೆಯಾ. ನಿನ್ನ ನಂಬದೆ ಇನ್ಯಾರನ್ನ ನಂಬೋದು? ಜೊತೆಗೆ ರುಕ್ಕು ಕಾಲ್ಗುಣದಿಂದನೋ ಏನೋ ಇತ್ತೀಚೆಗೆ ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಿದೆ. ರುಕ್ಕು ಇಲ್ಲಿಗೆ ಬಂದಮೇಲೆ ಎಲ್ಲ ನಿನಗೆ ಒಳ್ಳೇದಾಗ್ತಿದೆಪ್ಪ. ಮೊದಲು ಒಬ್ಬರು ಸಹವಾಸ ಮಾಡಿ ಬೀದಿಗೆ ಬಿದ್ದಿದ್ದೆ, ಈಗ ಮೇಲಕ್ಕೆ ಹೋಗ್ತಿದೀಯ. ಅಮ್ಮ ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಅವನು ಕಷ್ಟಪಟ್ಟು ದುಡಿಯೋದಕ್ಕೂ ಇವಳು ಕಾಲ್ ಗುಣಕ್ಕೂ ಏನ್ ಸಂಬಂಧ? ನಿನ್ನ ಯಾರು ಮಾತಾಡ್ಸಿದ್ರೀಗ? ಮತ್ತಿನ್ನೇನು, ಇವನ್ ದುಡ್ಕೊಂಡ್ ಬರೋದಂತೆ ಕ್ರೆಡಿಟ್ ಎಲ್ಲ ಇವಳಿಗೆ. ಒಂದ್ ತಿಳ್ಕೊಳ್ಳಿ, ನಾನು ಇವನನ್ನ ಪ್ರೀತಿ ಮಾಡಿದಾಗ ಇವನು ಆಲ್ರೆಡಿ ಬೀದಿಲೇ ಇದ್ದ, ನನ್ನಿಂದ ಏನ್ ಬೀದಿಗೆ ಬಂದಿಲ್ಲ. ಸತ್ಯ ಹೇಳಿದ್ರೆ ಕೆಂಡದಂತ ಕೋಪ ಬರುತ್ತಂತೆ ಜನಕ್ಕೆ. ಇವನ್ ಬೀದಿಲಿದ್ದ ಸರಿ, ಇವನ್ನ ಮೇಲೆತ್ತೋದಕ್ಕೆ ನೀನೇನೆ ಮಾಡ್ದೆ? ಇವನ್ನ ನಡುದಾರಿಲಿ ಬಿಟ್ಬಿಟ್ಟು ಈಗ ಮಾತಾಡ್ತಿದ್ಯಾ? ಛೇ, Anlaşılan olay takviminin ne kadar süreci olmuş? ಗೊತ್ತಿಲ್ಲದೆ ಚಕ್ರವ್ಯೂಹಕ್ಕೆ ಧುಮುಕಿದಾಳೆ. ಇಷ್ಟರಲ್ಲೇ ಅವಳ ಕತೆ ಮುಗಿಯುತ್ತೆ ಅನ್ಸುತ್ತೆ. ನಿನ್ನ ಮಾತ್ರ ಸುಮ್ಮನೆ ಬಿಡುದಿಲ್ಲ. ಇದುವರೆಗೂ ನಾನು ಯಾವ ಪೊಲೀಸು ಅಲ್ಲ, ಯಾವ ಪೊಲೀಸ್ ನಾಯಿ ಮುಟ್ಟಿದಿಲ್ಲ. ತಪ್ಪು ಮಾಡ್ತಿದ್ಯಾ ನೀನು? ನಾಯಿಗೆ ನಿಯತ್ ಜಾಸ್ತಿ, ಅದಕ್ಕೆ ಅವುಗಳನ್ನ ಪೊಲೀಸ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿಸ್ತೀವಿ. ನಿಮ್ಮಂತವ್ರನ್ನ ಅದು ಮುಟ್ಟಬಾರ್ದು. ಏಯ್, ನಿನಗೆ ನನ್ನ ಬಗ್ಗೆ ಗೊತ್ತಿಲ್ಲ. ವಾಯ್ಸೆಲ್ಲ ಕೊಟ್ಟೆ ಮಗನೇ, ಮುಚ್ಕೊಂಡು ಬಿದ್ದಿರ್ಬೇಕು. ಹೊಸ್ದಾಗಿ ಡ್ಯೂಟಿ ಜಾಯ್ನ್ ಆಗಿದ್ಯಾ, ಅದಕ್ಕೆ ರಕ್ತ ಕುದೀತಿದೆ ಅಲ್ವಾ? ಅದನ್ನೇ ತಣ್ಣಗೆ ಮಾಡ್ಬೇಕಂತ ನನಗೆ ಚೆನ್ನಾಗಿ ಗೊತ್ತು ಕಣೆ. ನಿನಗೆ ತಾಕತ್ತಿದ್ರೆ ಮಾಡ್ತೋರ್ಸು. ಏನು ಶಿವ ಸರ್, ಯಾಕೆ ಹಾಗೆ ನೋಡ್ಕೊಂಡು ನಿಂತ್ಬಿಟ್ರಿ? ಆಗಲೇ ಜಿಮ್ಮಿ ಏರಿಯಾಗೆ ಹೋಗ್ತೀನಿ ಅಂದಾಗ ನಗ್ತಾ ಇದ್ರಿ ಅಲ್ವಾ? ಯಾರೋ ಹೆಂಗಸು ಮೊಂಡು ಧೈರ್ಯ ಮಾಡ್ತಿದ್ದಾಳೆ ಅಂತ ನಗು ಬಂತು. ಸರ್, ಹೆಣ್ಮಕ್ಳು ಕೈ ಕಟ್ಕೊಂಡು ಕೂತ್ಕೋಬೇಕು ಅನ್ನೋದು ಆಗಿನ ಕಾಲ ಸರ್. ಆದರೆ ಈಗ ಕಾಲ ಬದಲಾಗಿದೆ. ಹೆಣ್ಮಕ್ಳನ್ನ ಅಷ್ಟೊಂದು ಕೇವಲವಾಗಿ ನೋಡಬೇಡಿ ಸರ್. ಸಾರಿ ಮೇಡಮ್. ನೋಡಿ ಶಿವ್ ಸರ್, ನಾನು ಸೆಲೆಕ್ಟ್ ಆಗಿರೋದು ನನ್ನ ಕೆಪಾಸಿಟಿಯಿಂದ, ನನ್ನ ಮೆರಿಟಿಂದ.
ನಾನು ಗಂಡೋ ಹೆಣ್ಣೋ ಅನ್ನೋದ್ರಿಂದ ಅಲ್ಲ, ಜಿಮ್ಮಿ ಅಲ್ಲ, ಅವ್ರ ಅಪ್ಪ ತಪ್ಪು ಮಾಡಿದ್ರು ಹೀಗೆ ಹೇಳ್ಕೊಂಡ್ಬರ್ತೀನಿ. ಸರ್, ನನಗೊಂದು ಅಭ್ಯಾಸ ಇದೆ. ಏನು ಗೊತ್ತಾ? ಏನು ಮೇಡಮ್? ನಾನು ಚಿಕ್ಕವಳಿದ್ದಾಗಿಂದನೂ ಜನ ಯಾವುದನ್ನ ಮಾಡಬಾರ್ದು ಅಂತಾರೋ ನಾನು ಅದನ್ನೇ ಮಾಡೋದು. ದೇವ್ರ ದಯ, ಜನರ ಬೆಂಬಲ, ನಾನು ಇಲ್ಲಿವರೆಗೂ ಗೆದ್ದಿದ್ದೀನಿ. ಅದಕ್ಕೆ ಇವತ್ತು ನಾನು ನಿಮ್ಮ ಮುಂದೆ ಹೀಗೆ ನಿಂತಿರೋದು. ಬುದ್ಧಿ ಇಲ್ಲಿರುತ್ತೆ ಹೊರತು ಗಂಡು ಹೆಣ್ಣು ಅನ್ನೋದ್ರಲ್ಲ. ನಾವು ಇಲ್ಲಿ ಸ್ಟ್ರಾಂಗ್ ಆಗಿರಬೇಕು ಅಷ್ಟೇ. ಅದನ್ನೇ ತಾನೇ ನಮಗೆ ಟ್ರೈನಿಂಗಲ್ಲೂ ಕಲಿಸಿರೋದು. ಟ್ರೈನಿಂಗಲ್ಲಿ ಕಲ್ತಿದ್ದೆಲ್ಲ ಇಲ್ಲಿ ಯೂಸ್ ಆಗುತ್ತೆ ಅಂತ ಅಂದ್ಕೋಬೇಡಿ ಮೇಡಮ್. ಕೆಲವೊಂದು ಪ್ರಾಕ್ಟಿಕಾಲಿಟೀಸು ಬೇರೆಯೇ ಇರುತ್ತೆ. ನೀವು ಈ ಜಿಮ್ಮಿ ವಿಷಯನ ತುಂಬ ಲೈಟಾಗಿ ತಗೊಂಡ್ಬಿಟ್ಟಿದ್ದೀರಾ ಅನ್ನಿಸ್ತಾ ಇದೆ. ಆದರೆ ಇನ್ಮೇಲೆ ಮೇಲ್ಗಡೆಯಿಂದ ಒತ್ತಡ ಶುರುವಾಗುತ್ತೆ, ನೋಡ್ತಾ ಇರಿ. ಸರ್, ಬಟ್ ಅವ್ರ ಕಡೆಯಿಂದನೇ ಅಲ್ವಾ ನಮಗೆ ಆದೇಶ ಬಂದಿದ್ದು? ಹೇಳ್ತಾರೆ ರೀ, ಆದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಅನ್ನೋ ವಿವೇಚನೆ ನಮಗಿರಬೇಕು ಅಷ್ಟೇ. ನೋಡಿ ಮೇಡಮ್, ನಮಗೂ ಹೆಂಡತಿ ಮಕ್ಕಳು ಮನೆ ಮಠ ಅಂತ ಇರುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡಿಕೊಂಡು ನಾವು ಈ ಕರ್ತವ್ಯದಲ್ಲಿ ಮುಂದುವರಿಬೇಕಾಗತ್ತೆ. ನೋಡಿ, ಆಗಲೇ ಶುರುವಾಯಿತು. ಖಂಡಿತ ಕಮಿಷನರ್ ಸಾಹೇಬ್ರ ಫೋನೇ ಅದು. ಹಲೋ ಸರ್. ಹಾಂ ಹಾಂ, ಹೌದು ಸರ್. ಎಸ್ ಸರ್, ಎಸ್ ಸರ್. ಓಕೆ ಸರ್. ಸರಿ ಸರ್. ಯಾಕೆ ಸರ್? ಸರಿ ಸರ್, ಆಯಿತು ಸರ್. ಥ್ಯಾಂಕ್ ಯು ಸರ್. ಮೇಡಮ್, ನೀವೀಗಲೇ ಕಮಿಷನರ್ ಸಾಹೇಬ್ರ ಆಫೀಸ್ಗೆ ಹೋಗ್ಬೇಕಂತೆ. ಮೇಡಮ್, ಹೋಗಿ, ನಿಮ್ಮನ್ನೇ ಕರೆದಿರೋದು. ಎಸ್ ಸರ್. ಇವತ್ತಿವ್ರಿಗೆ ಸ್ಟೇಷನ್ ರಿಯಾಲಿಟಿ ಏನು ಅನ್ನೋದು ಚೆನ್ನಾಗಿ ಅರ್ಥ ಆಗುತ್ತೆ. ಉರ್ಮಿಳಾ, ಎಷ್ಟೊತ್ತೆ ಕಾಫಿ ತರಕ್ಕೆ? ಹಾ, ಬಂದೆ ತಂದೆ ಅಕ್ಕ. ಯಾಕೆ ಇಷ್ಟು ತಡ ಮಾಡ್ತಿದೀಯಾ ಉರ್ಮಿಳಾ? ಅಕ್ಕ ತಗೋ. ಏನ್ ಗೊತ್ತಾ, ಇವತ್ತು ಗಾಂಜಾನ್ ಮಾರಿ ನಮ್ಮ ಯುವ ಜನತೆನ ಹಾಳು ಮಾಡ್ತಿದ್ದ ಗ್ಯಾಂಗ್ನ ನಮ್ಮ ಸತ್ಯ ಹಿಡಿದ್ಲಂತೆ. ನ್ಯೂಸ್ ಬರ್ತಾ ಇತ್ತು, ಅದನ್ನೇ ಮೊಬೈಲಲ್ಲಿ ನೋಡ್ತಾ ಇದ್ದೆ. ಕಾಫಿ ವಿಷಯನೇ ಮರ್ತು ಬಿಟ್ಟಿದ್ದೆ. ಹೌದೇನೆ, ನಮ್ಮ ಸತ್ಯ ಇಷ್ಟು ಬೇಗ ಅಂಥವ್ರನ್ನೆಲ್ಲ ಹಿಡಿದ್ಬಿಟ್ಲಾ? ನಿಜವಾಗ್ಲೂ ನಮ್ಮ ಸತ್ಯ ಧೈರ್ಯವಂತೆ ಕಣೆ. ರಾಜ ಹುಲಿಗಲ್ಲಿ ಸ್ಪ್ಯಾನರ್ ಹಿಡ್ಕೊಂಡು ಬೆಳೆದಿದ್ದ ಕೈಯದು, ಸುಮ್ಮನೆನಾ ಹೇಳು? ಅಷ್ಟಲ್ದೆ ಯಾರ ಸೊಸೆ ಹೇಳು? ಸೀತಮ್ಮನ ಸೊಸೆ. ಇದೆಲ್ಲ ಅವಳಿಗೆ ಮ್ಯಾಟ್ರೇ ಆಗಲ್ಲ ಬಿಡೆ. ಆದರೂ ಈ ಟಿ ವಿ ಅವ್ರು ಸರಿ ಇಲ್ಲ ಕಣೆ ಅಲ್ವೇ? ಇಂಥ ವಿಷಯನೆಲ್ಲ ಟಿ ವಿಯಲ್ಲಿ ಯಾಕೆ ಹಾಕ್ಬೇಕು ಅವರು? ಅವಳಿಗೆ ದೃಷ್ಟಿ ಆಗಲ್ವಾ? ಆಹಾ ಅಕ್ಕ, ಟಿ ವಿ ಅವ್ರು ಇರೋದು ಯಾಕೆ? ಅದು ಅಲ್ಲದೆ ನೀನು ಸೊಸೆ ಮಾಡಿರೋದು ತುಂಬ ಒಳ್ಳೆ ಕೆಲಸ. ತೋರಿಸ್ದೇ ಇರ್ತಾರ? ಟಿ ವಿಯಲ್ಲಿ ಸತ್ಯನ ನೋಡ್ದವ್ರಿಗೂ ಸತ್ಯನ ಮೇಲೆ ಸ್ವಲ್ಪ ಭಯ ಇರುತ್ತೆ. ಏನೇ ಆಗಲಿ ಕಣೆ, ಅವಳು ಬಂದ ತಕ್ಷಣ ಮೊದಲು ಅವಳಿಗೊಂದು ದೃಷ್ಟಿ ತೆಗೆದುಬಿಡ್ಬೇಕು. ಯಾರು ಕೆಟ್ಟ ಕಣ್ಣು ಅವಳ ಮೇಲೆ ಬೀಳಬಾರ್ದು ನೋಡು. ಅದೇನು ಲವ್ ಅಕ್ಕ ನಿನಗೆ ನಿನ್ನ ಸೊಸೆ ಮೇಲೆ? ದೃಷ್ಟಿನ ನಿಮ್ಮಿಬ್ರಿಗೂ ಸೇರಿಸಿ ತೆಗಿಬೇಕು ನೋಡು. ಅದನ್ನು ಮಾಡಬಹುದು ನೋಡೆ. ಅವಳು ಅಂದರೆ ನನಗೆ ಅಷ್ಟಿಷ್ಟ ಅಲ್ಲ ಕಣೆ. ಅವಳು ನನಗೆ ಸೊಸೆ ಅಂತ ಅನ್ಸೋದೇ ಇಲ್ಲ, ನನ್ನ ಮಗಳು ಕಣೆ ಅವಳು. ಆ ಭಾವನೆನ ಸತ್ಯ ಕೊಡ್ತಾಳೆ.
ಅಷ್ಟು ಪ್ರೀತಿ ಮಾಡ್ತಾಳೆ, ಗೌರವ ಕೊಡ್ತಾಳೆ. ನನ್ನ ಮಗನ್ನ, ಈ ಮನೆನ ಚೆನ್ನಾಗಿ ನೋಡ್ಕೋತಿದ್ದಾಳೆ. ಅಷ್ಟೇ ಅಲ್ಲ ಊರ್ಮಿಳಾ, ಸಮಾಜಕ್ಕೆ ಕೊಡುಗೆ ಕೊಡುವಂಥ ಕೆಲಸ ಮಾಡ್ತಿದ್ದಾಳೆ. ಅಲ್ಲ, ಯಾರಿಗೆ ಇಷ್ಟೂ ಗುಣಗಳು ಒಂದೇ ಹುಡುಗಿಯಲ್ಲಿರುವಂಥ ಸೊಸೆ ಸಿಗ್ತಾಳೆ ಹೇಳು? ನಿಜವಾಗ್ಲೂ ನಾನು ಅದೃಷ್ಟವಂತೆ ಕಣೆ. ಮುಂಚೆ ಎಲ್ಲ ಅವಳು ನನಗೆ ಹೇಳೋಳು, ಐ ಲವ್ ಯು, ಯು ಮಸ್ಟ್ ಲವ್ ಮೀ ಸೀತಮ್ಮ ಅಂತ. ಆದರೆ ಈಗ ಅದೇ ಡೈಲಾಗನ್ನು ನಾನು ಅವಳಿಗೆ ಹೇಳ್ತೀನಿ. ಸರ್, ಕಂಗ್ರಾಟ್ ಸತ್ಯ, ಕೂತ್ಕೊಳ್ಳಿ. ಪರವಾಗಿಲ್ಲ ಸರ್. ಕೂತ್ಕೊಳ್ಳಿಮ್ಮ, ಪರವಾಗಿಲ್ಲ. ಥ್ಯಾಂಕ್ ಯು ಸರ್. ಡ್ಯೂಟಿಗೆ ಜಾಯ್ನ್ ಆಗಿದ್ದು ಹೊಸದ್ರಲ್ಲೇ ನೀವು ಇಂಥ ದೊಡ್ಡ ಕೆಲಸ ಮಾಡ್ತೀರಾ ಅಂತ ನಾನು ನಿರೀಕ್ಷೆನೇ ಮಾಡಿರಲಿಲ್ಲ. ಒಳ್ಳೆ ಕೆಲಸ ಮಾಡಿದ್ದೀರ. ನಿಮ್ಮ ಧೈರ್ಯ ಎಲ್ರಿಗೂ ಮಾದರಿ. ನಾನು ACP ಅವ್ರಿಗೆ ಕೆಲಸ ವಹಿಸಿದಾಗ ಆ ಕೆಲಸ ಆಗುತ್ತೋ ಇಲ್ವೋ ಅಂತ ಅನುಮಾನ ಪಟ್ಟಿದ್ದೆ. ಆದರೆ ನೀನು ನೋಡು, ಎಷ್ಟು ಬೇಗ ಕೇಸ್ ಕ್ಲೋಸ್ ಮಾಡಿದ್ದೆ. ಎಷ್ಟೋ ಜನರ ಕೈಲಿ ಇಲ್ಲಿವರೆಗೂ ಆಗದೆ ಇರೋವಂಥ ಕೆಲಸ ನೀನು ಮಾಡಿ ತೋರಿಸಿದ್ದೆ. ಥ್ಯಾಂಕ್ ಯು ಸರ್. ಸೂರ್ಯಪ್ರಕಾಶ್ ಪ್ರೊಬೇಷನ್ನಲ್ಲೇ ಸತ್ಯ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಐ ಆಮ್ ವೆರಿ ಹ್ಯಾಪಿ. ಅಲ್ಲಮ್ಮ, ಅವನು ಅಲ್ಲೇ ಇದ್ದ ಅಂತ ನಿನ್ಗೆ ಹೇಗೆ ಗೊತ್ತಾಯ್ತು? ಸರ್, ಇದ್ರಲ್ಲಿ ನಂದೇನೂ ಇಲ್ಲ. ಅವನ ಆಕ್ಟಿವಿಟೀಸ್ನ ಟೀಮ್ ಟ್ರ್ಯಾಕ್ ಮಾಡಿದ್ರು. ಅಲ್ಲೇ ಇದ್ದಾನೆ ಅಂತ ಗೊತ್ತಾಯ್ತು. ಚಾನ್ಸ್ ತಗೊಳ್ಳೋಣ ಅಂತ ಅಟ್ಯಾಕ್ ಮಾಡೋದಕ್ಕೆ ಹೋದೆ ಅಷ್ಟೇ. ಸಿಕ್ಕಾಕೊಂಡ ಸರ್. ಎಕ್ಸಲೆಂಟ್. ಪೊಲೀಸ್ನವ್ರಿಗೆ ಇರಬೇಕಾಗಿರೋ ಸಮಯ ಪ್ರಜ್ಞೆ, ಧೈರ್ಯ ಎರಡೂ ನಿನಗಿದೆ. ಥ್ಯಾಂಕ್ ಯು ಸರ್. ನೀವು ಹೊಗಳಿದ್ರೆ ನನಗೊಂಥರ ಮುಜುಗರ ಆಗುತ್ತೆ. ನಿನ್ನಂಥ ಪೊಲೀಸ್ ಆಫೀಸರು ತುಂಬ ಅಪರೂಪ ಆಗಿರ್ಬೇಕಾದ್ರೆ ನಾನು ಹೊಗಳದೆ ಇನ್ನೇನಮ್ಮ ಮಾಡಲಿ? ನೀನು ತುಂಬ ಬೆಳಿಬೇಕು ಸತ್ಯ. ಕೀಪ್ ಅಪ್ ಯುವರ್ ಗುಡ್ ವರ್ಕ್. ಶ್ಯೂರ್ ಸರ್. ಸರ್, ನಂದೊಂದು ರಿಕ್ವೆಸ್ಟ್. ಏನಮ್ಮ ಹಾಗಂದ್ರೆ? ಸರ್, ನೀವು ಹೇಳ್ದಾಗೆ ಗುಡ್ ವರ್ಕ್ ಮಾಡಬೇಕು ಅಂದರೆ ಪೊಲೀಸ್ ಡಿಪಾರ್ಟ್ಮೆಂಟ್ನ ಎಲ್ಲ ವಿಭಾಗದಲ್ಲೂ ಕೆಲಸ ಮಾಡಿ ಅನುಭವ ಪಡ್ಕೋಬೇಕು ಅಲ್ವಾ ಸರ್? ಆದರೆ ನಾನು ಹೆಣ್ಣು ಅನ್ನೋ ಕಾರಣಕ್ಕೆ ಕೆಲವೊಂದಕ್ಕೆ ಅವಕಾಶನೇ ಕೊಡ್ತಿಲ್ಲ ಸರ್. ದಯವಿಟ್ಟು ನನಗೆ ಕಲಿಯೋದಕ್ಕೆ ಅವಕಾಶ ಮಾಡಿಕೊಡಿ ಸರ್. ಜಾಸ್ತಿ ಏನೂ ಕೇಳ್ತಿಲ್ಲ ಸರ್. ನೈಟ್ ಡ್ಯೂಟಿ ಕೊಡಿ ಅಷ್ಟೆ. ಸರ್, ಕೆಲವೊಂದು ಜಾಗದಲ್ಲಿ ನಿಜವಾಗ್ಲೂ ಅಪ್ಪ ಇರುತ್ತಲ್ಲ ಸರ್? ಅದಕ್ಕೆ ಹೆಣ್ಮಕ್ಳಿಗೆ ಕೆಲವೊಂದನ್ನು ಕೊಡೋದಿಲ್ಲ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ ಸರ್. ಹೆಣ್ಮಕ್ಳ ಸೇಫ್ಟಿ ಅಷ್ಟೇ ನಮ್ಮ ಉದ್ದೇಶ ಸರ್. ಅದು ಅಲ್ಲದೆ ಮೊದಲೇ ಹೇಳಿದ್ನಲ್ಲ ಸರ್, ಹೆಣ್ಮಕ್ಳಿಗೆ ಶುರುನಲ್ಲಿರೋ ಉತ್ಸಾಹ ಆಮೇಲೆ ಇರಲ್ಲ ಸರ್. ನಮ್ಮ ಸತ್ಯನ ಎಲ್ಲರೂ ಥರನೂ ನೋಡಬೇಡಿ ಸೂರ್ಯಪ್ರಕಾಶ್. ಅವ್ರಿಗೆ ಬೇಕಾಗಿರೋ ಸ್ವಾತಂತ್ರ್ಯ ಒಂದು ಸಲ ಕೊಟ್ಟು ನೋಡಿ.
ಓಕೆ ಸರ್. ಥ್ಯಾಂಕ್ ಯು ಸರ್. ಸತ್ಯ, ನೀನು ತುಂಬ ಬುದ್ಧಿವಂತೆ. ಐ ಆಮ್ ಎಕ್ಸ್ಪೆಕ್ಟಿಂಗ್ ಮೋರ್ ಫ್ರಮ್ ಯು. ಶೋರ್ ಸರ್. ತುಂಬ ಪ್ರಾಮಿಸಿಂಗ್ ಅನ್ನಿಸ್ತಾ ಇದೆ. ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಶೂರ್ ಸರ್.